ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 1:8 ಡಿಮಕ್ಸ್ ನ ಯೂಸ್ ಮಾಡಿಕೊಂಡು 1:4 ಡಿಮಕ್ಸ್ ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಡಿಮಕ್ಸ್ ಅಲ್ಲಿ ಏನಾಗುತ್ತೆ, ಒಂದು ಇನ್ಪುಟ್ ಮಾತ್ರ ಇರುತ್ತೆ, ಇನ್ನು ವೇರಿಯೇಬಲ್ ನಂಬರ್ ಆಫ್ ಔಟ್ಪುಟ್ ಗಳಿರುತ್ತೆ. ಸೊ ಅದು 4 ಇರ್ಬೋದು ಅಥವಾ 8 ಇರ್ಬೋದು. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಎರಡು 1:4 ಡಿಮಕ್ಸ್ ನ ಯೂಸ್ ಮಾಡಿಕೊಂಡು 1:8 ಡಿಮಕ್ಸ್ ನ ಮಾಡೋಣ. ಸೊ 1:4 ಡಿಮಕ್ಸ್ ಅಂದ್ರೇನು, ಒಂದು ಇನ್ಪುಟ್ 4 ಔಟ್ಪುಟ್. ಸೊ ನಾವು ಯೂಸ್ ಮಾಡ್ತಿರೋದು 2. ಸೊ ಇದು ಒಂದು ಇನ್ಪುಟ್. ಸೊ ಇದನ್ನ ಏನಂತ ತಗೊಂತೀನಿ, ಐ ಅಂತ ತಗೊಂತೀನಿ. ನೆಕ್ಸ್ಟ್ ಎಷ್ಟು ಔಟ್ಪುಟ್ಗಳಿರೋದು, 4 ಔಟ್ಪುಟ್ಗಳು. ಸೊ y0 ಅಂತ ತಗೊಳ್ಳೋಣ. y0, y1, y2, y3. ನೆಕ್ಸ್ಟ್ ಇನ್ನೊಂದು. ಸೊ ಇನ್ನೊಂದ್ರಲ್ಲಿ ಏನಾಗುತ್ತೆ, y4, y5, y6 ಮತ್ತೆ y7. ಸೊ ಟೋಟಲ್ ಎಷ್ಟಾಯಿತು, 8 ಇನ್ಪುಟ್ಸ್ಗಳಾಯಿತು. ಸೊ ಎಷ್ಟು, 5. ಸೊ ಇವಾಗ ಏನಾಯಿತು, 2 ಡಿಮಕ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ 1:4, 8 ಔಟ್ಪುಟ್ಗಳು ಬಂತು. ಆದರೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು 2 ಇನ್ಪುಟ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ನಾನು 2 ಇನ್ಪುಟ್ಗಳನ್ನ ಯೂಸ್ ಮಾಡೋದಿಲ್ಲ. ಸೊ ಏನ್ ಮಾಡ್ತೀನಿ ಅಂತಂದ್ರೆ ಒಂದೇ ಇನ್ಪುಟ್ ಅನ್ನ 2 ಕಡೆ ಸ್ಪ್ಲಿಟ್ ಮಾಡ್ತೀನಿ. ಒಂದೇ ಇನ್ಪುಟ್ ಅನ್ನ 2 ಕಡೆ ಸ್ಪ್ಲಿಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಸೆಲೆಕ್ಟಿವ್ ಲೈನ್ಸ್. ಯಾಕಂದ್ರೆ ಈ ಇನ್ಪುಟ್ ಯಾವ ಔಟ್ಪುಟ್ ಮುಖಾಂತರ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು, ಸೆಲೆಕ್ಟಿವ್ ಲೈನ್ಸ್. ಸೊ ಸೆಲೆಕ್ಟಿವ್ ಲೈನ್ಸ್ ನ ಹೇಗೆ ಕಂಡುಹಿಡಿಯೋದು, ಸೊ ನಮಗೆ ಬೇಕಾಗಿರೋದು ಎಷ್ಟಕ್ಕೆ, 1:4 ನಲ್ವಾ ನಾವು ಯೂಸ್ ಮಾಡ್ತಾ ಇರೋದು. ಸೊ 1:8 ಗಾದ್ರೆ ಎಷ್ಟು ಸೆಲೆಕ್ಟಿವ್ ಲೈನ್ಸ್ ಬೇಕು, 8 ನ ನಾವು 2 ಪವರ್ ಅಲ್ಲಿ ಹೇಗೆ ಬರೆಯೋದು, 2 ಪವರ್ 3 ಅಂದ್ರೆ 3 ಸೆಲೆಕ್ಟಿವ್ ಲೈನ್ಸ್ ಬೇಕು. ಆದ್ರೆ 1:4 ಗೆ ಎಷ್ಟು ಬೇಕು, 2 ಪವರ್ 2 ಅಂದ್ರೆ 2, 2 ಪವರ್ 2 ಅಂದ್ರೆ 4 ಅಲ್ವಾ. ಸೊ 2 ಪವರ್ 2 2 ಸೆಲೆಕ್ಟಿವ್ ಲೈನ್ಸ್ ಬೇಕು. ಸೊ S0, S1, S0, S1. ಆದ್ರೆ 1:8 ಮಾಡೋದಕ್ಕೆ ನನಗೇನಾಗಿರ್ಬೇಕು, 3 ಸೆಲೆಕ್ಟಿವ್ ಲೈನ್ಸ್ ಬೇಕು. ಸೊ ಏನ್ ಮಾಡ್ತೀನಿ, ಇಲ್ಲಿ ಡೈರೆಕ್ಟ್ ಬರೆಯಂಗಿಲ್ಲ. ಸೊ ಬರೆದ್ರೆ ಏನಾಗುತ್ತೆ, ಇದು 1:4 ಡಿಮಕ್ಸ್ ಆಗಲ್ಲ. ಸೊ ಏನ್ ಮಾಡ್ತೀನಿ, ಔಟ್ಸೋರ್ಸಿಂಗ್, ಹೊರಗಡೆಯಿಂದ ಒಂದು ಸೆಲೆಕ್ಟಿವ್ ಲೈನ್ ಅನ್ನ ತರ್ತೀನಿ. ಈ ಸೆಲೆಕ್ಟಿವ್ ಲೈನ್ ನಾನೇನ್ ಮಾಡ್ತೀನಿ, ಒಂಥರ ನಾನು ಎನೇಬಲ್ ತರ ಯೂಸ್ ಮಾಡ್ತೀನಿ. ಎನೇಬಲ್ ಅಂತ ಅಂದ್ರೇನು ನೋಡಿ, ಇದಕ್ಕೆ ನಾನು ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದೀನಿ. ಆದ್ರೆ ಇದಕ್ಕೆ ಏನ್ ಮಾಡ್ತೀನಿ, ನಾಟ್ ಗೇಟ್ ನ ಹಾಕ್ಬಿಟ್ಟು ಈ ಒಂದು ಮಕ್ಸ್ಗೆ S2 ವ್ಯಾಲ್ಯೂನ ಅಂದ್ರೆ ಸೆಲೆಕ್ಟಿವ್ ಲೈನ್ಸ್ ನ ಕೊಡ್ತೀನಿ. ಇವಾಗ S2 ವ್ಯಾಲ್ಯೂ ಏನಾದ್ರೂ 1 ಆಗಿದ್ರೆ ಇಲ್ಲಿಗೆ ಡೈರೆಕ್ಟ್ 1 ಕನೆಕ್ಷನ್ ಆಗುತ್ತೆ. ಸೊ ಇದು y4, y5, y6, y7 ಇಷ್ಟರಲ್ಲಿ ಯಾವ್ದಕ್ಕಾದ್ರೂ ಒಂದು, ಇದರಲ್ಲಿ ಯಾವ್ದಾದ್ರೂ ಒಂದರಲ್ಲಿ ಔಟ್ಪುಟ್ ಬರುತ್ತೆ. ಸೊ ಇವಾಗ ಇಲ್ಲಿ ನಾಟ್ ಗೇಟ್ ಹಾಕಿರೋದ್ರಿಂದ 1 ಇಲ್ಲಿ ಫ್ಲೋ ಆಗ್ಬೇಕಾದ್ರೆ ಏನಾಗುತ್ತೆ, 0 ಅಂದ್ರೆ ಇದು ಅಷ್ಟ್ರದ್ದು ಕೂಡ ಆಪರೇಷನ್ ಏನು ನಡೆಯಲ್ಲ, ಇಷ್ಟ್ರದ್ದು ಮಾತ್ರ ಆಪರೇಷನ್ ನಡೆಯುತ್ತೆ. ಅವಾಗ ಈ 4ರಲ್ಲಿ ಔಟ್ಪುಟ್ ಬರುತ್ತೆ. ಅದೇ ಏನಾದ್ರೂ ಇಲ್ಲಿ 0 ಅಂತ ಕೊಟ್ರೆ ಇದ್ರ ವ್ಯಾಲ್ಯೂ 1 ಆಗುತ್ತೆ. ಅವಾಗ ಇದು ಅಷ್ಟು ಡಿಸೇಬಲ್ ಆಗುತ್ತೆ, ಇಷ್ಟು ಮಾತ್ರ ಎನೇಬಲ್. y0, y1, y2, y3 ಇಷ್ಟರಲ್ಲಿ ಯಾವ್ದ್ರಲ್ಲಾದ್ರೂ ಔಟ್ಪುಟ್ ಬರುತ್ತೆ. ಸೊ ಇವಾಗ ಟೇಬಲ್ ನ ಬರೆಯೋಣ. ಟೇಬಲ್ ನಲ್ಲಿ ಯಾವ್ಯಾವ್ದು ಇನ್ಪುಟ್, S2, S1, S0 ಎನೇಬಲ್ ತರ ನಾವು S2 ನ ಯೂಸ್ ಮಾಡಿದೀವಿ. ಸೊ S2, S1, S0. ಸೊ ಔಟ್ಪುಟ್ ಗಳು ಏನೇನು ಬರುತ್ತೆ ಅಂತ ನೋಡೋಣ. ಔಟ್ಪುಟ್, ಸೊ ನಮಗೆ 3 ಇನ್ಪುಟ್ಸ್ ಗಳಿದ್ರೆ ಕಾಂಬಿನೇಷನ್ ಹೇಗಾಗುತ್ತೆ, 4-0, 4-1, 2-0, 2-1, 2-0, 2-1, 0-1, 0-1, 0-1, 0-1. ಈಗ ನಾವೇನಂತ ಕನ್ಸಿಡರ್ ಮಾಡೋಣ, 0-0-0. ನೋಡಿ, ನಾನೇನಾದ್ರೂ S2 ವ್ಯಾಲ್ಯೂ 0 ಬರಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು ಫಸ್ಟ್ ಇಲ್ಲಿ ಕೊಟ್ಟಿದ್ನಲ್ಲ 1. ಸೊ ಫಸ್ಟ್ ಇಲ್ಲಿ 1 ಕೊಟ್ಟಾಗ ಏನಾಯ್ತು, ಇಲ್ಲಿ 0 ಆಯ್ತು. ಸೊ ಇಲ್ಲಿ 0 ಆದಾಗ ಏನಾಯ್ತು, ಇದು ಆಕ್ಟಿವೇಟ್ ಆಯ್ತು. ಇದು ಅಂದ್ರೆ ಏನು, y0 ಬರ್ಬೋದು, y1, y2, y3. ಸೊ ಇಷ್ಟು ಮಾತ್ರ ಇಲ್ಲಿ ಬರ್ಬೋದು. ಸೊ ಏನ್ ಮಾಡ್ಬೋದು, y0, y1, y2, y3. ನೆಕ್ಸ್ಟ್ 1 ಕೊಟ್ಟಿರೋದ್ರಿಂದ ಇದು ಆಕ್ಟಿವೇಟ್ ಆಯ್ತು. ಈ 4ರಲ್ಲಿ ಯಾವ್ದ್ರಲ್ಲಾದ್ರೂ ಔಟ್ಪುಟ್ ಬರ್ಬೋದು. ಸೊ y4, y5, y6, y7 ಇಷ್ಟೇ, ಸಿಂಪಲ್. ಸೊ 1:8 ಡಿಮಕ್ಸ್ ನ 1:4 ಡಿಮಕ್ಸ್ ಗಳನ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದೀವಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.